ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇದು ಒಂದು ಸ್ಯಾರಿ ಆರ್ಡರ್ ಇದೆ. ಮೈಸೂರು ಕ್ರೇಪ್ ಸಿಲ್ಕು. ಇದು ಕನಗಲೆ ಹೂವು ಅಂತಾರಲ್ಲ, ಆ ಕಲರ್ ಇದೆ, ಆ ಪಿಂಕ್ ಕಲರು. ಗಂಡ ಬೇರುಂಡ ಡಿಸೈನು. ಇದಕ್ಕೆ ಒಂದು ನ್ಯೂ ಡಿಸೈನ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಈ ಥರ ರಿಂಗನ್ನು, ಸ್ಕ್ವಯರ್ ರಿಂಗನ್ನು ಬಳಸ್ಕೊತಾ ಇದ್ದೀನಿ. ಇದು ಸ್ಕ್ವಯರ್ದು ಚಿಕ್ಕದು, ತುಂಬ ದೊಡ್ಡದಲ್ಲ, ಸ್ವಲ್ಪ ಚಿಕ್ಕ ಸೈಜ್ ಇದೆ ನೋಡಿ. ನಾನು ಈ ಥರ ಟಜಲ್ಸ್, ಆ ರಿಂಗಿಗೆ ಥ್ರೆಡ್ಡು 8 ಎಳೆ ದಾರದಲ್ಲಿ ನಾನು ಈ ಥರ ಸಿಂಗಲ್ ಕ್ರೋಶ ಹಾಕಿಟ್ಕೊಂಡಿದ್ದೀನಿ. ಹಾಕಿ ಸಿಂಗಲ್ ಪೀಸು ಹಾಕಿಟ್ಕೊಂಡಿದ್ದೀನಿ. ಒಂದು 20 ಹಾಕಿಟ್ಕೊಂಡಿದ್ದೀನಿ. ಅನಂತರ ನಾನು ಇದಕ್ಕೆ ಇದು 5mm ಬೀಡು, ಇದನ್ನು ತೊಗೊಂಡಿದ್ದೀನಿ. ಯೂಸ್ ಮಾಡ್ತೀನಲ್ಲ, ಅದಕ್ಕೆ ನೆಕ್ಸ್ಟ್ ದೊಡ್ಡ ಸೈಜ್ ಇದೆ 5mm ಬೀಡು. ಬಂಚಲ್ಲಿರುತ್ತೆ ಇದು ಬೀಡು ನೋಡಿ. ಇದು ಸೆಲ್ಫ್ ಕಲರ್ ಇದೆ ಸ್ಯಾರಿ ನೋಡಿ. ಇಷ್ಟು ಹಾಕಿದ್ದೀನಿ. ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ಹೊಸೊಬ್ಬರಿಗೆ ಯೂಸ್ ಆಗುತ್ತೆ ಈ ವಿಡಿಯೋ ಅಂತ ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ. ಅವರು ಈ ಸ್ಯಾರಿಗೆ ಸಿಂಪಲ್ಲಾಗಿ ಏನಾದರೂ ವರ್ಕ್ ಮಾಡಿ ಅಂದರು. ಸೊ ಹಾಗಾಗಿ ಹೊಸ ಡಿಸೈನು. ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ. ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಈ ಟೆಸಲ್ಸ್ ಹಾಕಿ ಅದಕ್ಕೆ 5 ಬೀಡ್ ಹಾಕಿದ್ದೀನಿ. 5mmದು 5 ಬೀಡ್ ಹಾಕಿದ್ದೀನಿ. ಮತ್ತು ಇಲ್ಲಿ ನೋಡಿ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. ಮತ್ತು ನೀಡಲ್ ನಂಬರ್ ನಾನಿಲ್ಲಿ 7 ತೊಗೊಂಡಿದ್ದೀನಿ. 8 ಎಳೆಗೆ ನೀಡಲ್ ನಂಬರು ಸ್ವಲ್ಪ 10 ತೊಗೊಂಡ್ರೆ ಎಳೆಗಳು ಮಿಸ್ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ 7 ತೊಗೊಂಡಿದ್ದೀನಿ ನೋಡಿ. 4th ಒನ್ನು ನೋಡಿ. 4 ಡಬಲ್ ಕ್ರೋಶ ಆದಮೇಲೆ ಒಂದು ಸಿಂಗಲ್ ಚೈನ್ ಹಾಕ್ತಿದ್ದೀನಿ. ಒಂದು ಸಿಂಗಲ್ ಚೈನ್ ಹಾಕಿ ಮತ್ತೆ ಗ್ಯಾಪ್ ಕೊಟ್ಟು ಮತ್ತೆ ಸೇಮ್ ಡಬಲ್ ಕ್ರೋಶ. ತುಂಬ ಲೆಂತಿಯಾಗಿ ಎಳ್ಕೊಂಡಿಲ್ಲ ನಾನಿಲ್ಲಿ ಕಂಬಗಳನ್ನ, ಪುಟ್ಟಾಣಿದು ಹಾಕ್ತಾಯಿದ್ದೀನಿ. ತುಂಬ ಕ್ಯೂಟಾಗಿ ಕಾಣುತ್ತೆ. ಇದು ಕಾಂಟ್ರಾಸ್ಟ್ ಏನಿಲ್ಲ, ಸೆಲ್ಫ್ ಇರೋದ್ರಿಂದ ನಾನು ಇದಕ್ಕೆ ಗೋಲ್ಡ್ ಕಲರಲ್ಲಿ ಕುಚ್ಚನ್ನು ಕಟ್ಟೋಣ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 4 ಕಂಬ ಪ್ಲಸ್ 1 ಸಿಂಗಲ್ ಚೈನು ಮತ್ತು 4 ಡಬಲ್ ಕ್ರೋಶ ಕಂಬ ಆದಮೇಲೆ ಈ ಥ್ರೆಡ್ಡನ್ನು ತೊಗೊಂಡು, ಈ ಟೆಸಲ್ಸ್ ಹಾಕಿಟ್ಟಿದ್ದೀನಲ್ವ, ಈ ಟೆಸಲ್ಸ್ನ ತೊಗೊಂಡು ನೋಡಿ. ಇದು ಸೀದಾ, ಇದು ಬ್ಯಾಕ್ ಸೈಡು. ಇದನ್ನು ಇಲ್ಲಿ ಸ್ಟಾರ್ಟ್ ಮಾಡಿ ಎಂಡ್ ಮಾಡಿದ್ದೀನಿ. ಇಲ್ಲಿ ಇದನ್ನು ಕೆಳಭಾಗಕ್ಕೆ ಹಾಕ್ಕೊತಿದ್ದೀನಿ ನಾನು. ಏಕೆಂದರೆ ಇಲ್ಲಿ ಕೆಳಭಾಗಕ್ಕೆ ಬೀಡ್ ಹಾಕ್ತೀನಲ್ವ, ಅವಾಗ ಇದು ಅಷ್ಟೊಂದು ಇದಾಗಿ ಕಾಣಲ್ಲ, ಇದು ಮೇಲ್ಭಾಗಕ್ಕೆ ಚೆನ್ನಾಗಿ ಕಾಣಲ್ಲ. ಸೊ ನೀಟಾಗಿ ಬಂದಿರೋದು ಇದನ್ನು ಮೇಲ್ಭಾಗಕ್ಕೆ ಹಾಕ್ತಾಯಿದ್ದೀನಿ. ಸೊ ನೀವು ಈ ಥರ ಇದನ್ನೆಲ್ಲ ನೋಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಎಂಡ್ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ದಪ್ಪ ಬಂದಿರುತ್ತಲ್ವ, ಹಾಗಾಗಿ ಅದನ್ನು ಕೆಳಭಾಗಕ್ಕೆ ಹಾಕೋಣ. ಫಸ್ಟು ಈ ಟಜಲ್ಗೆ ಒಂದು ಸಿಂಗಲ್ ಕ್ರೋಶ ಹಾಕ್ತಾಯಿದ್ದೀನಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ. ಚಿಕ್ಕ ಬೀಡ್ ಬೇಡ ಅಂತ ಇದಕ್ಕೆ, ಏಕೆಂದರೆ ಇದು ಸೇಮ್ ಥ್ರೆಡ್ಡಲ್ಲೇ ಕ್ರೋಶ ಆಗ್ತಿರೋದ್ರಿಂದ ಬೀಡ್ ಸ್ವಲ್ಪ ಹೈಲೈಟ್ ಆಗಲಿ ಅಂತ ಸ್ವಲ್ಪ ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ ನಾನು. ಎರಡು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನು ಸೇರಿಸ್ಕೊಂಡು ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ಮತ್ತು ಸೇಮ್ ಮಧ್ಯಕ್ಕೆ ಒಂದು ಬೀಡು. ನೀವು ಇದಕ್ಕೆ ಇನ್ನೂ ಚಿಕ್ಕ ಬೀಡ್ ಬೇಕಾದ್ರೂ ಹಾಕ್ಕೋಬೋದು. ಚಿಕ್ಕ ಬೀಡ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ನಾನಿಲ್ಲಿ 5 ಬೀಡ್ ಅಂತ ಲೆಕ್ಕ ಹಾಕ್ಕೊಂಡು ಸ್ವಲ್ಪ ಬಿಗ್ ಸೈಜ್ ಬೀಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ.
ತುಂಬ ಈಸಿ ಇದೆ ಮತ್ತು ನೋಡೋದಕ್ಕೆ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಎಂಡಲ್ಲಿ ಸಿಂಗಲ್ ಕ್ರೋಶೆಟ್ 2 ಸಿಂಗಲ್ ಕ್ರೋಶ ಹಾಕ್ತೀನಿ ನೋಡಿ. ಹೀಗೆ ಇಟ್ಕೊಂಡು ನೋಡಿ ಅದು ಎಲ್ಲಿಗೆ ಬರುತ್ತೋ ನೋಡಿ, ಈ ಥರ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಡಬಲ್ ಕ್ರೋಶ ಹಾಕ್ಬೇಕು. ಮತ್ತೆ ಈ ಡಬಲ್ ಕ್ರೋಶ ಕಂಬನ ಎಳಿಬೇಡಿ ಜಾಸ್ತಿ ಮೇಲಕ್ಕೆ. ಗೋಲ್ಡ್ ಥ್ರೆಡ್ಡಲ್ಲಿ ಹಾಕ್ಬೋದಾಗಿತ್ತು, ಬಟ್ ಗೋಲ್ಡ್ ಥ್ರೆಡ್ಡಲ್ಲಿ ಬೀಡ್ ಅಷ್ಟೊಂದು ಕಾಣಲ್ಲ ಅಂತ ನಾನು ಈ ಸೇಮ್ ಕಲರ್ ಥ್ರೆಡ್ಡನ್ನೇ ಚೂಸ್ ಮಾಡ್ಕೊಂಡಿದ್ದೀನಿ. 2 3 4 ಈಗ ಮತ್ತೆ ರಿಂಗು. ನಂತರ ನಾನು ಈ ರಿಂಗನ್ನು ಹಾಕ್ಕೊಂಡಿರೋದು ಈ ಟೆಸಲ್ಸ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು 8 ಎಳೆ ದಾರದಲ್ಲೇ ಸಿಂಗಲ್ ಕ್ರೋಶ ಹಾಕಿ ಕವರ್ ಮಾಡಿಕೊಂಡು ಎಂಡಲ್ಲಿ ನಾಟ್ ಮಾಡಿ ಗಮ್ ಹಾಕ್ಕೊಂಡಿದ್ದೀನಿ. ಇದು ಯೂಶ್ವಲಿ ವಿಡಿಯೋ ಮಾಡಿಲ್ಲ, ಯಾಕಂದರೆ ಎಲ್ರಿಗೂ ಕ್ರೋಶ ಹಾಕೋರಿಗೆಲ್ಲ ಸಿಂಗಲ್ ಕ್ರೋಶ ಹಾಕೋದು ಬರುತ್ತೆ, ಸೊ ಹಾಗಾಗಿ ಇದನ್ನೇನು ವಿಡಿಯೋ ಮಾಡಿಲ್ಲ. ಮತ್ತು ಸೇಮ್ ಬೀಡು ನೋಡಿ ಫ್ರೆಂಡ್ಸ್. ಹಿಂಗೆ ಕಂಟಿನ್ಯೂ ಮಾಡೋದು. ಇದನ್ನು ಪೂರ್ತಿ ಹಾಕಿಬಿಟ್ಟು ಕುಚ್ಚನ್ನು ಕಟ್ಬಿಟ್ಟು ತೋರಿಸ್ತೀನಿ ಹೇಗೆ ಬಂತು ಅಂತ. ಡಿಫ್ರೆಂಟ್ ಆಗಿದೆ ಡಿಸೈನು. ಫ್ರೆಂಡ್ಸ್ ನೋಡಿ, ಇದು ರೆಡಿಯಾಗಿದೆ. ತುಂಬ ಕ್ಯೂಟಾಗಿ ಬಂದಿದೆ. ತುಂಬ ಚಿಕ್ಕದು ಬೇಬಿ ಕುಚ್ಚು ಕಟ್ಟಿದ್ದೀನಿ 160 ಲೇಯರಲ್ಲಿ. ಸಿಂಗಲ್ ಸ್ಟೆಪ್ಪಲ್ಲೇ ಮುಗಿದೋಗ್ಬಿಡುತ್ತೆ. ಇದು ಈಸಿಯಾಗಿದೆ. ಇದಕ್ಕೆ ನೀವು ಪ್ರೈಸು ನಿಮ್ಮ ಒಂದಿದು ಕಸ್ಟಮರ್ಸ್ಗೆ ಅನುಸಾರವಾಗಿ ಇದು ನಾನು 400 to 500ವರೆಗೂ ಚಾರ್ಜ್ ಮಾಡ್ತೀನಿ. ತುಂಬ ಕ್ಯೂಟಾಗಿ ತುಂಬ ಚಿಕ್ಕದಾಗಿ ಬಂದಿದೆ ನೋಡಿ. ನಾನು ಇದಕ್ಕೆ 8 ಎಳೆ ದಾರ ತೊಗೊಂಡಿದ್ದೀನಿ. ಕುಚ್ಚು ಸಹ ತುಂಬ ಚಿಕ್ಕದಾಗಿ ಬೇಬಿ ಕುಚ್ಚು ಕಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ನೀವು ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.